ಈಗ ಸಣ್ಣ ಮಕ್ಕಳೇ ತಾವು ತಗೊಳ್ಳಿ. ಅಜ್ಜ ದೊಡ್ಡವ ಭಾಳ 70 ವರ್ಷ ಆಗ್ಯದ, ಹುಡುಗನಿಗೆ ಇನ್ನೂ 4-5 ವರ್ಷ. ಆ ಅಜ್ಜ ಬಂದು ಕೂತು ಸೇದಿ ಕೆಮ್ತಿರ್ತಾನೆ, ಸೇದ್ತಾನೆ, ಕೆಮ್ತಾನೆ. ಅವಾಗ ಸಣ್ಣ ಹುಡುಗ ಬಂದು ಹೇಳ್ತದೆ, ಸೇದಬೇಡ, ಸೇದಬೇಡ. ಎಷ್ಟು ಚಲೋ ಮಾತು. ಅದಕ್ಕೆ ಯಾರೂ ಕಲಿಸಿಲ್ಲ, ಓದಕ್ಕೆ ಬಂದಿಲ್ಲ. ಅದಕ್ಕೆ ಸೇದಬಾರ್ದು ಅಂತ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಅದು ಓದಿಲ್ಲ. ಆದರೆ ಮುದುಕನಿಗೆ ಏನು ಗೊತ್ತಿಲ್ಲ, ಅದಕ್ಕೆ ಗೊತ್ತಾಗ್ಯದ ಅಷ್ಟೆ. ಮುದುಕನಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತದ, ಆದರೆ ಮನಸ್ಸು ಅದನ್ನು ಮುಚ್ಚಾಕ್ತದೆ, ಬಯಸ್ತದ ಅದೇ ಮನಸ್ಸು, ಅದಕ್ಕೆ ಬೆಂಬಲ ಕೊಡ್ತದೆ ಅದೇ ಬುದ್ಧಿ. ಅವೆರಡೂ ಒಂದು ಕಡೆ ಅದು ಅಂದರೆ ಯಾರು ಸೇದೋದಿಲ್ಲ? ಇದು ಬುದ್ಧಿ. ದೊಡ್ಡವರು ಸೇದೋದಿಲ್ಲ. ಮತ್ತು ಸೇದುದೇ ಇರದೇ ಇದ್ದರೆ ಅದನ್ನ ಯಾಕೆ ಮಾಡ್ತಿದ್ರು? ಇಷ್ಟೆಲ್ಲ ಯಾಕೆ ಮಾಡ್ತಿದ್ರು ಹೇಳು? ಅಮೇರಿಕನ್ರು ಸೇದೋದಿಲ್ಲೇನು? ಯುರೋಪಿಯನ್ರು ಸೇದೋದಿಲ್ಲೇನು? ಎಂಥೆಂಥ ಮಹಾನುಭಾವರು ಸೇದ್ಯಾರ, ಸಾಧು ಸಂತರು ಸಹಿತ ಒಮ್ಮೊಮ್ಮೆ ಸೇದ್ಯಾರ. ಹೆಂಗೆ ಬುದ್ಧಿ ಕೆಲಸ ಮಾಡ್ತದೆ? ಇದು ಬುದ್ಧಿ. ಆ ಬಳಿಕ ಸಣ್ಣ ಹುಡುಗಿ ಹೇಳ್ತದೆ, ಕೆಮ್ತಿ ಸೇದಬೇಡ. ಎಷ್ಟು ಸರಳದ ಒಂದು, ಯಾವ ಪುಸ್ತಕ ಓದಿಲ್ಲ, ಯಾರ ಮಾತು ಕೇಳಿಲ್ಲ, ಸರಳ ಹೇಳ್ತದೆ. ಅವಾಗ ಇವ ಮುದುಕ ಹೇಳ್ತಾನೆ, ಅಲ್ಲೋ ನೀನು ಇಷ್ಟದಿ ನನಗೆ ಹೇಳ್ತೀಯಲ್ಲ ಅಂತ. ಇಷ್ಟ ಇರ್ತದಲ್ಲ, ಸ್ವಚ್ಛ ಇರ್ತದೆ, ತಾಜಾ ಇರ್ತದೆ. ಹುಡುಗ ಹೇಳ್ತಾನೆ, ನಾನು ನಿನ್ನಷ್ಟು ದೊಡ್ಡ ಮಾತು ಬಳಕೆ ಹೇಳುವುದಿಲ್ಲ. ಈಗ ನೀನು ಸಣ್ಣ ಹುಡುಗಿದ್ದಾಗ ಬಹುತೇಕ ನನ್ನಂಗೆ ಹೇಳ್ತಿರ್ಬೇಕು, ಆದರೆ ಮುಂದೆ ಏನಾಗತ್ತೆ ಗೊತ್ತಿಲ್ಲ. ಈಗ ಸದ್ಯ ನನಗೆ ಗೊತ್ತಾಗ್ತದೆ, ಇದು ಸೇದಬಾರದು. ಇಲ್ಲ, ನಾವು 3 ಭಾಗ ಮಾಡಿಕೊಂಡೇವಿ: ಎದೆ, ಮನಸ್ಸ ಮತ್ತು ಬುದ್ಧಿ. ಮನಸ್ಸಂದರೆ ಬಯಸೋದು, ಇಚ್ಛಾ ಮಾಡೋದು. ಬುದ್ಧಿ ಅಂದರೆ ಅದಕ್ಕೆ ಬಲ ಕೊಡೋದು. ಹೃದಯ ಎದ್ದಕ್ಕಿದ್ದಂಗೆ ಹೇಳೋದು, ಇದು ಸರಿ, ಇದು ತಪ್ಪು. ಇದೇನು ವಿವೇಕ ಅದಲ್ಲ, ಕರ್ಮ ಅಕರ್ಮ ವಿವೇಕ. ಕರ್ಮ ಕರ್ಮ ವಿವೇಕ ನೀತಿ. ಇದು ಬಹಳ ಮಹತ್ವದ್ದು. ನೀತಿ ಅಂದ್ರೇನು? ಇದು ಕರ್ಮ, ಕಾರ್ಯ, ಮಾಡಬೇಕಾದದ್ದು. ಇದು ಅಕಾರ್ಯ, ಮಾಡಬಾರದ್ದು. ಇದು ನೋಡಬೇಕಾದದ್ದು, ಇದು ನೋಡಬಾರದ್ದು. ಹಿಂಗೇನು ಹೇಳ್ತದಲ್ಲ, ಸುಮ್ಮನೆ ಹೇಳ್ತದೆ, ಅದಕ್ಕೆ ವಿವೇಕ ಅಂತ. ಅದು ವಿವೇಕ. ವಿವಿಚ್ಯ ಪಶ್ಯತೆ ಇತಿ ವಿವೇಕ. ಬಿಡಿಸಿ 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 ಯಾವುದು ನೋಡುತ್ತದೆಯೋ ಅದು ವಿವೇಕ. ಮಾಡೋದಲ್ಲಿ ಕೇರ್ತೇವಲ್ಲ, ಈಗೆಲ್ಲ, ಮೊದಲು ಕೇರ್ತಿದ್ರು. ಇಲ್ಲ, ಧಾನ್ಯ ಅದೇನರ ಇತ್ತು ಅಂದರೆ ಕೇರ್ತಿದ್ರು. ಅದರ ಕಲ್ಲು ಹರಳು ಅವು ಇವು ಎಲ್ಲ ಕಸ ಕಡ್ಡಿ ಅದನ್ನು ಬೇರ್ಪಡಿಸಿ ಬರೀ ಧಾನ್ಯ ಅಷ್ಟೇ ಬೇರ್ಪಡಿಸ್ತಿದ್ರು. ಇದಕ್ಕೆ ಕೇರೋದು ಅಂತ ಕರೀತೇವೆ. ಆಗ ವಿವೇಕ ಇದು ಕೇರ್ತದೆ, ಕೇರ್ತದೆ. ಅದು ಕೇರ್ದಂಗೆ. ಅದಕ್ಕೆ ಏನಂತಾರಲ್ಲ, ಅದಕ್ಕೆ ಚಾಳಿಸೋದು, ಚಾಳಿಸೋದು. ಮರದಾಗ ಇಟ್ಟುಕೊಂಡು ಮಾಡ್ತಾರಲ್ಲ, ಅದು ಕೇರೋದು. ಅದು ಭಾಳ ಮಸ್ತ್, ಕೈಯೊಳಗೆ ಇರ್ತದೆ. ಅದು ಮುಂದೆ ಕಾಳ ಹಿಂದೆ ಕಸ, ಅಥವಾ ಮುಂದೆ ಕಸ ಹಿಂದೆ ಕಾಳ. ಎಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ. ಬರೀ ಕೈಯೊಳಗೆ ಕೂಡಿದ್ದು ಕೊಟ್ಟರೆ ಆ ಕಲಾ ಭಾಳ. ಇವನಿಗೆ ಪುರುಷನಿಗೆ ಕೊಟ್ಟರೆ 2 ಕೊಡೆ ಹೊರಗೆ 2 ಕೊಡೆ ಒಳಗೆ ಬರುವುದಿಲ್ಲ. ಅದು ಅವರು ಮರ ಹಿಂಗೆ ಬಡಿತಿರ್ತಾರೆ, ಕಾಳು ಒಳಗೆ ಉಳಿಬೇಕು, ಕಸ ಹೊರಗೆ ಹೋಗಿರಬೇಕು.
ಅಥವಾ ಕಾಳಷ್ಟೇ ಹೊರಗೆ ಹೋಗಿರಬೇಕು, ಕಸ ಅಷ್ಟೇ ಒಳಗೆ ಉಳಿದಿರಬೇಕು. ಇವ ಬಡ್ದ ಎರಡೂ ಕೂಡೇ ಹೊರಗೆ ಹೋಗ. ಹಂಗೆ ಆಗೋದಿಲ್ಲ. ಅದೊಂದು ಕಲಾ ಅದ. ಹಾಗೆ ಒಂದು ಕಲಾ ಮನುಷ್ಯನೊಳಗೆ ಯಾವುದು ಕರ್ಮ ಮಾಡಬೇಕೋ, ಯಾವುದು ಅಕರ್ಮ ಮಾಡಬಾರದೋ ಇದನ್ನು ಹೇಳುವಂಥ ಒಂದು ಅದ. ಇದಕ್ಕೆ ಮಹಾತ್ಮ ಗಾಂಧಿಯವರು ಏನು ಕರೆದ್ರು? ಅಂತರ್ವಾಣಿ ಅಂತ ಕರೆದ್ರು. ಸ್ಮಾಲ್ ವಾಯ್ಸ್. ಅವರು ಭಾಳ ಚಲೋ ಶಬ್ದ ಕೊಟ್ಟರು. ಭಾಳ ಸಣ್ಣಾಗಿ ಹೇಳುವ ಹೃದಯ, ಅದು ಅಂತರ್ವಾಣಿ. ಅದು ಯಾವಾಗಲೂ ಸೌಮ್ಯವಾಗಿ ಶಾಂತವಾಗಿ ಸಾವಕಾಶ ಹೇಳ್ತಿರ್ತದೆ. ಇವು ಭಾಳ ಜೋರಾಗಿ ಹೇಳ್ತಿರ್ತಾವೆ. ತಲೆ ಹಾಗಲ್ಲ, ಭಾರಿ ಜೋರಿರ್ತದೆ. ಮನಸ್ಸು ಹಾಗಲ್ಲ, ರಭಸ ಇರ್ತದೆ. ಆದ್ದರಿಂದ ಈ ಸಣ್ಣ ಧ್ವನಿ ಕೇಳಿಸೋದಿಲ್ಲ. ಈಗ ಬಂದಾವಲ್ಲ ದೊಡ್ಡ ದೊಡ್ಡ ವಾದ್ಯಗಳು ಬಂದಿಲ್ಲ, ಅದರ ಮುಂದೆ ವೀಣಾ ಏನು ಮಾಡ್ತದೆ ಹೇಳಿ? ವೀಣಾ ಏನು ಮಾಡೋದದ? ಎಲ್ಲ ವಾದ್ಯಗಳು ನಿಂತ ಬಳಿಕ ವೀಣಾ ಕೇಳಿಸ್ತದೆ. ಡ್ರಮ್ಮ ಪಮ್ಮ ಹಿಂಗೆ ಬಡಿಯೋಕೆ ಶುರು ಆದರೆ ಎದೆ ಸಹಿತ ನಡಗ್ತಿರ್ತದೆ. 1 ಕಿಲೋಮೀಟ್ರ್ ಮ್ಯಾಲೆ. ಇನ್ನು ಈ ವೀಣಾ ಎಲ್ಲಿ ಕೇಳಿಸೋದು? ಜಗತ್ತಿನಾಗ ಏನಾಗ್ಯದ ಅಂದರೆ ಬೌದ್ಧಿಕ ಡ್ರಮ್ ಶುರುವಾಗ್ಯದ. ಅಂಥದ್ರಾಗ ಈ ಹಾರ್ದಿಕ ಮಾತು ಕೇಳಿಸೋದಿಲ್ಲ, ಈ ವಾಣಿ ಕೇಳೋದಿಲ್ಲ. ಅದನ್ನು ಕೇಳಬೇಕಾದ್ರೆ ಸುಮ್ಮನೆ ತಣ್ಣಗೆ ತಾವು ಕೂಡಿ ತಲೆಗೆ ಹೇಳೋದು ನಾವು. ನೋಡು, ನೀನೊಂದು 10 ನಿಮಿಷ ಸುಮ್ಮನೆ ಇರು. ಮನಸ್ಸಿಗೆ ಹೇಳೋದು, ನೀ ತಣ್ಣಗೆ ಮಲ್ಕೋ. ಆವಾಗ ಎರಡೂ ಸ್ವಲ್ಪ ತಣ್ಣಗೆ ಆದರೆ ಹೃದಯ ಹೇಳಕ್ಕೆ ಶುರುವಾಗ್ತದೆ. ಹೃದಯದ ವೀಣೆ ಕೇಳಕ್ಕೆ ಶುರುವಾಗ್ತದೆ. ವೀಣಾ ಕೇಳಕ್ಕೆ ಶುರುವಾಗ್ತದೆ. ಅದು ಭಾಳ ತಂತುವಾದ್ಯ, ಬಹಳ ತಂತಿ. ಅದು ಭಾಳ ಚಿಕ್ಕ, ಎಷ್ಟು ಸೌಮ್ಯ ಶಾಂತ ತಂತಿವಾದ್ಯ. ಹಂಗೆ ಎದೆ, ಅದು ಹೇಳುವುದಿಲ್ಲ, ಎದೆ ಮುಟ್ಟೇಳು ಅಂತಾರೆ, ಎದೆ ಮುಟ್ಟೇಳು ಅಂತಾರೆ, ತಲೆ ಮುಟ್ಟೇಳು ಅಂತಾರೆ. ಹೇಳಿ, ಎಲ್ಲದ ಇರೋದೆಲ್ಲ ಎದೆಯೊಳಗೆ. ಹಂಗೆ ಇದು ನೀತಿಶಾಸ್ತ್ರ, ಎದೆಯಿಂದ ಬರುವಂಥ ಸುಂದರ ಶಾಸ್ತ್ರ ಇದು ಭಾರತೀಯರು. ಇಂಥ ನೀತಿಶಾಸ್ತ್ರದ ಉದ್ದೇಶ ಏನು ಅಂದರೆ ಜೀವನಕ್ಕೆ ಒಂದು ಸುಂದರ ರೂಪನ್ನು ಕೊಡೋದು. ಬರೇ ನಮ್ಮ ಜೀವನಲ್ಲ, ನಮ್ಮ ಸುತ್ತಮುತ್ತ ಇರುವಂಥ ಸಮಾಜದ ಜೀವನಕ್ಕೂ ಒಂದು ಸುಂದರ ರೂಪ ಕೊಡೋದು. ಅದು ನೀತಿಶಾಸ್ತ್ರದ ಉದ್ದೇಶ. ಅದು ನೀತಿಶಾಸ್ತ್ರ. ಇಲ್ಲೇನು ಒಂದು ಗಿಡ ಬೆಳೀತದೆ, ಅದರಲ್ಲಿ ಒಳಗೊಂದು ಇರ್ತದೆ, ಅದು ಹೇಳ್ತದೆ, ನೋಡು ಇಷ್ಟ ಶಾಖೆಗಳಿರಬೇಕು, ಇಷ್ಟ ಎಲೆಗಳು ಬರಬೇಕು, ಇಷ್ಟ ನೀನು ಬೆಳೆದು ನಿಲ್ಲಬೇಕು. ಆ ಬಳಿಕ ಇಂಥದೇ ಹಣ್ಣುಗಳನ್ನು ಕೊಡಬೇಕು. ಅದು ಒಳಗಿನ ಪ್ರೇರಣೆ, ನಾವು ಹೇಳೋದಿಲ್ಲ. ನಾವೊಂದು ಬೀಜ ಊರಿ ಅಥವಾ ಒಂದು ಸಸಿ ನೆಟ್ಟು, ನೋಡು ಇಂತಿಂಥ ಕಾಯಿ ಕೊಡಬೇಕು, ಅದು ಕೇಳೋದಿಲ್ಲ. ಇದು ಬುದ್ಧಿ. ಇಷ್ಟು ಕಿಲೋ ಇರಬೇಕು, ಇಷ್ಟು ಕಿಲೋ ಇರಬೇಕು, ಇದೆಲ್ಲ ನಡೆಯುವುದಿಲ್ಲ. ಅದು ನಿಸರ್ಗ, ಅದರ ಒಳಗಿಂದೇ ಬರ್ತದೆ. ಅದರ ಒಳಗಿಂದೆ ಕೆಂಪು ಬೇಡ ನಮಗೆ, ಹಳದಿ ಹೂವು ಕೊಡು, ಆಗೋದಿಲ್ಲ, ಆಗೋದಿಲ್ಲ. ಯಾಕೆ? ವೃಕ್ಷ ಅಥವಾ ಲತೆಗಳು ತಮ್ಮ ಒಳಗೆ ಏನು ಪ್ರೇರಣೆ ಬರ್ತದಲ್ಲ,
ಆ ಪ್ರೇರಣೆ ಪ್ರಕಾರ ಮಾಡ್ತಾರೆ. ಅವಕ್ಕಿನ್ನ ತಲೆ ಇಲ್ಲ. ತಲೆ ಇದ್ದರೆ ಏನೇನೋ ಮಾಡಬಹುದಾಗಿತ್ತು. ಗಿಡಗಳಿಗೆ ತಲೆ ಇಲ್ಲ. ಆದ್ದರಿಂದ ಆರಾಮದ, ಶಾಂತವಾಗ್ಯದ. ಯಾವಾಗ ಬೆಳಿಬೇಕು, ಎಷ್ಟು ಬೆಳಿಬೇಕು, ನೀರು ಎಷ್ಟಿದ್ರೆ ಎಷ್ಟು ಬೆಳಿಬೇಕು, ನೀರು ಕೊರತೆ ಆದರೆ ಏನೇನು ಕೆಡಬೇಕು ಅವಕ್ಕೆಲ್ಲ ಗೊತ್ತು. ಸ್ವಲ್ಪ ನೀರು ಕಡಿಮೆ ಬಿತ್ತು, ಎಲೆಗಳು ಕೆಲಸ ಕಡಿಮೆ ಮಾಡ್ಕೋತ ಬರುತ್ತೆ, ಬೆಳೆಯೋದು ಕಡಿಮೆ ಹಾಕೋತ ಬರುತ್ತೆ. ಆ ವರ್ಷ ಬೆಳೆಯೋದು ಕಡಿಮೆ ಮಾಡ್ತದೆ, ಹಣ್ಣು ಕೊಡೋದಿಲ್ಲ. ಈ ವರ್ಷ ಇಲ್ಲ ಹಣ್ಣು. ನೋಡಿರಲ್ಲ, ಕೆಲವು ಗಿಡಗಳು ಒಂದೊಂದು ಶಾಖೆಗೆ ಹಣ್ಣು ಆಗ್ತಾವೆ, ಇನ್ನೊಂದು ಶಾಖೆಗೆ ಹಣ್ಣನೇ ಆಗೋದಿಲ್ಲ. ಅಥವಾ ಒಂದು ವರ್ಷ ಆಗ್ತವ, ಒಂದು ವರ್ಷ ಆಗೋದೇ ಇಲ್ಲ. ಹೀಗ್ಯಾಕೆ ಅಂತ ಕೇಳಬಾರದು, ಅದರ ಒಳಗಿನ ಪ್ರೇರಣಾ. ಆಗ ನಾವು ಜಗತ್ತಿನ ಒಂದೊಂದು ಭಾಗ, ನಮ್ಮ ಪ್ರೇರಣೆಗಳು ಸಹಿತ ನಮ್ಮ ಎದೆಯಿಂದಲೇ ಬರ್ತಾ ಇರ್ತಾವ. ಆದ್ದರಿಂದ ನೀತಿಗೆ ಪ್ರಾಧಾನ್ಯತೆ ಕೊಡಬೇಕು. ಋಷಿಗಳು ಎಲ್ಲವನ್ನ ಕಲಿಸ್ತಿದ್ರು. ನೂರಾರು ಮಕ್ಕಳನ್ನು ಇಟ್ಟುಕೊಂಡು 4,000 ವರ್ಷಗಳ ಹಿಂದೆ ಒಂದು ಸುಂದರ ಆಶ್ರಮ ಕಟ್ಟಿಕೊಂಡು ನದಿಯ ದಡದಲ್ಲಿ ಕೂತು ಅಲ್ಲಿ ಸಣ್ಣ ಸಣ್ಣ ಗುಡಿಸಲುಗಳನ್ನು ಹಾಕಿಕೊಂಡು ಈ ಮಕ್ಕಳನ್ನು, ಸಣ್ಣ ಮಕ್ಕಳನ್ನು ಕರ್ಕೊಂಡು ಅವರಿಗೆ ವಿದ್ಯೆ ಕೊಡ್ತಿತ್ತು. ಹಾಡಿನ ಮೂಲಕ ವಿದ್ಯೆ ಕೊಡ್ತಿತ್ತು. ಕೊಟ್ಟು ಎಲ್ಲ ಮುಗಿದ ಬಳಿಕ ಮನೆಗೆ ಕಳಿಸುವಾಗ ಆವಾಗ ಉಪದೇಶ ಮಾಡ್ತಾರೆ. ನೋಡು, ಹೀಗಿರು, ಹೀಗೆ ಇರಬೇಡ. ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ನೋಡು, ಮಾಡು, ಹೆಂಗೆ ಬದುಕು ಅಂದರೆ ನೀನಿನ್ನ ಜೀವನದಾಗ ಜೀವನವನ್ನು ಕಟ್ಟಿಕೋತಿ. ನೀನಿನ್ನ ಸಮಾಜದಲ್ಲಿ ಹೋಗ್ತಿ, ಕುಟುಂಬೀಯನಾಗ್ತಿ, ಗೃಹಸ್ಥನಾಗ್ತಿ. ಇನ್ನು ಕೊನೆಯವರೆಗೆ ನೀನು ಅಲ್ಲಿ ಬದುಕಬೇಕು. ಆದರೆ ಒಂದು ಮಾತು ನೆನಪಿಡು, ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಇದನ್ನು ಹೇಳ್ತಿದ್ರು. ಅನವದ್ಯಾನಿ ಕರ್ಮಾಣಿ, ಯಾವ ಕರ್ಮಗಳನ್ನು ಮಾಡಬಾರದೋ ಮಾಡಬೇಡ. ಯಾರೇ ಮಾಡಿದರೂ, ನಮ್ಮಲ್ಲೇ ತಪ್ಪಿದ್ರೂ ಸಹಿತ ಅದನ್ನು ನೀತಿ ಇಡಬೇಡ. ನಮ್ಮಲ್ಲಿ ಏನು ಒಳ್ಳೆಯದಿದ್ದರೆ ಅಷ್ಟು ತೆಗೆದುಕೋ, ಕೆಟ್ಟದ್ದೇನಾದರೂ ಇದ್ದರೆ ನಮಗೆ ಬಿಟ್ಟುಬಿಡು, ಅದನ್ನು ನೀನು ಅನುಸರಿಸಬೇಡ. ಎಷ್ಟು ಚಲೋ ದೊಡ್ಡ ಮಾತು ಅವ್ರದ್ದು. ಯಾನಿ ಸುಚರಿತಾನಿ ತಾನಿ ಸೇವಿತವ್ಯ. ಯಾನಿ ಸುಚರಿತಾನಿ ತಾನಿ ಸೇವಿತವ್ಯಾನಿ. ಯಾವುದು ನಮ್ಮಲ್ಲಿ ಅದೇ ಸುಚರಿತ, ಅದನ್ನು ನೀನು ಅನುಸರಿಸು. ಆದರೆ ಅವಧ್ಯ ಇದ್ದರೆ ಅನವಧ್ಯ ಇದ್ದರೆ ಅನುಸರಿಸಬೇಡ. ಅನವದ್ಯಾನಿ ಕರ್ಮಾಣಿ ಸೇವಿತವ್ಯಾನಿ. ವದ್ಯ ಇದ್ದರೆ ಸೇವಿಸಬೇಡ, ಅನವದ್ಯ ಇದ್ದರೆ ಸೇವಿಸು. ಯೋಗ್ಯ ಇದ್ದರೆ ಸೇವಿಸು, ಯೋಗ್ಯ ಇರದೇ ಇದ್ದರೆ ಅದನ್ನು ಬಳಸಬೇಡ. ದೊಡ್ಡ ಮನಸ್ಸು ಇದು. ಗುರುಗಳು ಶಿಷ್ಯರಿಗೆ ಹೇಳ್ತಿದ್ರು, ನಮ್ಮಲ್ಲಿ ಏನರೇ ದೋಷಗಳಿದ್ದರೆ ಅದೇ ಪ್ರಮಾಣ ಅಂತ ತಿಳ್ಕೋಬೇಡ, ಅದು ನಮ್ಮ ಅಶಕ್ತತ ಅಂತ ತಿಳ್ಕೋ, ಅದನ್ನು ಪಾಲಿಸಬೇಡ. ನಿನ್ನ ಹೃದಯ ಹೇಳ್ತದ ನಿನಗೆ ಯಾವುದು ಪಾಲನಾ ಯೋಗ್ಯ, ಯಾವುದು ಪಾಲನಾ ಯೋಗ್ಯ ಅಲ್ಲ. ನಿನ್ನ ಎದೆ ಹೇಳ್ತದೆ, ನೀನು ಅದನ್ನು ಅನುಸರಿಸು. ಎಷ್ಟು ಚೆನ್ನಾಗಿಲ್ಲ. ಹಾಗೆ ಬದುಕ ಕಟ್ಟಿಕೋಬೇಕು.
ಅದಕ್ಕೆ ಅವರು ಹೇಳ್ತಿದ್ರು, ಸತ್ಯಂ ವದ ಧರ್ಮಂ ಚರ. ಎರಡು ಮಾತು, ಸತ್ಯವನ್ನು ನುಡಿ, ವದ ಸತ್ಯವನ್ನು ತಿಳಿದುಕೋ, ಸತ್ಯವನ್ನು ಪ್ರೀತಿಸು, ಸತ್ಯವನ್ನು ಮಾತನಾಡು, ಸತ್ಯವನ್ನು ಮಾಡು. ಧರ್ಮಂ ಚರ, ಮತ್ತು ನಿನ್ನ ಕಾರ್ಯಗಳು ಧರ್ಮಯುಕ್ತವಾಗಿರಲಿ. ಧರ್ಮಂ ಚರ, ನಿನ್ನ ಧರ್ಮ ಯಾವುದೋ ಅದನ್ನು ಪಾಲಿಸು. ಧರ್ಮ ಅಂದರೆ ಮತ್ತು ತಾವು ತಿಳಿದುಕೊಂಡಂಥದ್ದಲ್ಲ. ಧರ್ಮ ಅಂದರೆ ಈಗೇನು ನೀತಿ ಅದಲ್ಲ, ಇದು ಧರ್ಮ. ಧರ್ಮಂ ಚರ, ನೀನೇನು ಒಕ್ಕಲತನ ಮಾಡಿದರೆ ಸರಿಯಾಗಿ ಮಾಡು, ಇದು ಧರ್ಮ. ವ್ಯಾಪಾರ ಮಾಡಿದರೆ ಸರಿಯಾಗಿ ಮಾಡು, ಹೃದಯಕ್ಕೆ ಸಮ್ಮತ ಆಗುವ ರೀತಿಯಲ್ಲಿ ವ್ಯಾಪಾರ ಮಾಡು. ಎಲ್ಲಾದರೂ ನೌಕರಿ ಮಾಡಿದರೆ ಸರಿಯಾಗಿ ಮಾಡು. ಎಲ್ಲಿ ನಾವು ಅದೇವಿ ಅಲ್ಲಿ ಚೆನ್ನಾಗಿ ಮಾಡೋದಕ್ಕೆ ಧರ್ಮಾಚರಣ. ಅಲ್ಲಿ ಏನರೇ ಮಾಡಿ ಕೆಡಿಸಬೇಡ, ಆ ಕ್ಷೇತ್ರವನ್ನು ಕೆಡಿಸಬೇಡ, ನಿನ್ನ ಮನಸ್ಸನ್ನು ಕೆಡಿಸಿಕೋಬೇಡ, ಹಾಗ ವರ್ತಿಸಬೇಕಾದೀತು. ಹಿಂಗೆ ಹೇಳ್ತಿದ್ರು. ಧರ್ಮಂ ಚರ, ನಿನ್ನ ಧರ್ಮ ಇದು. ಅಧ್ಯಾಪಕನಿಗೆ ಹೇಳಿದರು, ನಾಳೆ ನೀನು ಅಧ್ಯಾಪಕ ಆಗ್ತೀಯಲ್ಲ, ನಿನ್ನ ಧರ್ಮ ಇದು. ಏನು ನೀನು ಕಲ್ತಿಯಲ್ಲ, 4 ಜನರಿಗೆ ಪ್ರಾಮಾಣಿಕವಾಗಿ ಹೇಳು, ಇದು ನಿನ್ನ ಧರ್ಮ. ನಿನಗೆ ಜಗತ್ತು ಜ್ಞಾನ ಕೊಟ್ಟಿದೆ ಅಂದಾಗ ನೀನದನ್ನು ಇಟ್ಟುಕೊಳ್ಳೋದು ಧರ್ಮ ಅಲ್ಲ. ನಿನಗೇನು ಗೊತ್ತದೆ ಹೇಳು, ಅದು ಸತ್ಯ ಇದ್ದರೆ ಹೇಳು, ಸುಳ್ಳು ಪ್ರಚಾರ ಮಾಡಬೇಡ. ಯಾವುದು ನಿನಗೆ ಪಕ್ಕಾ ಇಲ್ಲ, ಗೊತ್ತಿಲ್ಲ, ಅದನ್ನು ಮಾಡಕ್ಕೆ ಹೋಗೋದು. ಸಾಕ್ರೆಟಿಸನ ಹತ್ತಿರ ಒಬ್ಬ ಬಂದ. ಇದು ಒಂದು ಘಟನೆ. ಒಬ್ಬ ಬಂದ, ನಿಮಗೆ ಒಂದು ಸಂಗತಿ ಹೇಳಬೇಕಾಗಿದೆ ಅಂದ. ಅದು ಒಳ್ಳೆಯ ಸಂಗತಿ ಅಂತಲ್ಲ, ಅದು ನಿಮ್ಮ ಕಿವಿಗೆ ಹಾಕಬೇಕು ನಾನು. ಆವಾಗ ಸಾಕ್ರೆಟಿಸ್ ಹೇಳಿದ್ರು, ಅಷ್ಟು ಚಲೋ 1-4 ಮಾತು ಪ್ರಶ್ನೆ ಕೇಳ್ತಿದ್ರು. ಹೋಗಲಿ ಬಿಡು, ನೀ ಏನು ಹೇಳಬೇಕಂತ ಮಾಡಿದೆಯಲ್ಲ ಅದು ಖಾತ್ರಿ ಅದ ನಿನಗೆ ಅಂತ ಕೇಳ್ತಿದ್ರು. ಇಲ್ಲ, ನಾನು ಕೇಳಿದ್ದೇನೆ, ಆದರೆ ಬಹುತೇಕ ಇರಬೇಕು ಅದು ಅನಿಸ್ಯದ. ಆಯಿತು, ಅದು ಯೋಗ್ಯದನೋ ಅಯೋಗ್ಯದನೋ ಅಂತ ಅದು ನನಗೆ ಗೊತ್ತಿಲ್ಲ. ನನಗೆ ಉಪಯೋಗದನೋ ಇಲ್ಲವೋ ಅದು ಗೊತ್ತಿಲ್ಲ. ಮತ್ತೆ ಯಾಕೆ ಹೇಳ್ತಿ ಬಿಡು, ಅದಕ್ಕೆ ಖಾತ್ರಿ ಇಲ್ಲ, ನಿನಗೆ ಪಕ್ಕಾ ಗೊತ್ತಿಲ್ಲ, ಅದು ಯೋಗ್ಯ ಗೊತ್ತಿಲ್ಲ, ಅಯೋಗ್ಯ ಗೊತ್ತಿಲ್ಲ, ಮತ್ತು ಹೇಳಿದ್ರೆ ಯಾಕೆ, ಸುಮ್ಮನೆ ಮೌನವಾಗಿರು ಅಂತ. ನಿನಗೆ ಖಾತ್ರಿ ಇರಬೇಕು, ಅದು ಉಪಯುಕ್ತ ಇರಬೇಕು, ಅದು ಇದ್ದರೆ ಹೇಳು, ಇಲ್ಲದೆ ತಗೊಂಡೇನು ಮಾಡೋದು. ನನಗರೆ ಉಪಯೋಗ ಇಲ್ಲ ಅಂತ ತಿಳ್ಕೊ, ನಿನಗರೆ ಉಪಯೋಗದ ಏನು ಅಂತ ಕೇಳ್ದ ಸಾಕ್ರೆಟಿಸ್. ಅವ ವಿಚಾರ ಮಾಡ್ದ, ನನಗೂ ಉಪಯೋಗ ಇಲ್ಲ. ಮತ್ತು ನಿನಗೆ ಉಪಯೋಗ ಇಲ್ಲ ಆದ ಬಳಿಕ ನನಗೆ ಯಾಕೆ ಹೇಳ್ತೀಯ? ಅವ ಹೇಳಕ್ಕೆ ಬಂದಿದ್ದ ಏನು, ಇನ್ನೊಬ್ಬರು ಇವನ ಬಗ್ಗೆ ಏನು ಹೇಳ್ತಾರಂತ ಹೇಳಕ್ಕೆ ಬಂದಿದ್ದ. ಈಗ ಯಾರೇ ಹೇಳಿದ್ರು ಅಂದರೆ ನೀವು ಒಂದು 3-4 ಪ್ರಶ್ನೆ ಕೇಳ್ಬೇಕು. ಏನು, ಇದು ಸತ್ಯ ಅಂತ ಖಾತ್ರಿ ಮಾಡ್ಕೊಂಡಿದೆಯೇನು? ಹೇಳೋದರಿಂದ ನಿನಗೇನಾರೇ ಉಪಯೋಗ ಆಗ್ತದೇನು? ಅಥವಾ ಯಾರಿಗೆ ಹೇಳ್ತೀಯಲ್ಲ, ನನಗೆ ಹೇಳ್ತೀಯಲ್ಲ, ನನಗರೇ ಉಪಯೋಗದ ಏನು? ಹೋಗಲಿ, ಜಗತ್ತಿಗರೇ ಉಪಯೋಗದ ಏನು? 4 ಪ್ರಶ್ನೆ ಕೇಳೋದು ಅವ್ರು ನಿಶ್ಚಿತ ಹೇಳ್ತಾರೆ.
ಏನು ಹೇಳ್ತಾರೆ? ಅದು ಇರುವುದಿಲ್ಲ. ಅದು ಸುಮ್ಮನೆ ಅರ್ಧಂಬರ್ಧ ಕೇಳಿ ಮಾಡಿ ಕಲ್ಪನಾ ಮಾಡಿ ಇವೆಲ್ಲ ಜಗಳ ನಡೆದದ್ದೇ ಹಂಗೆ ಏನರ ತಿಳ್ಕೊಂಬಿಡೋದು, ತಲೆ ಹಾಕೊಂಬಿಡೋದು. ಇವ ಛಲೋ ಇಲ್ಲ, ಇವ ಛಲೋ ಅಂದ್ರೆ ಏನು ಅರ್ಥ? ಇವ ಛಲೋ ಇಲ್ಲ ಅಂದ್ರೆ ಏನು? ಅವ 60 ವರ್ಷ ಬದುಕ್ಯಾನ, ಛಲೋ ಇಲ್ಲ ಅಂದ್ರೆ ಏನು? ಸಣ್ಣವಿದ್ದಾಗ ಛಲೋ ಇಲ್ವೋ? ಸಾಲ್ಯಾಗ ಛಲೋ ಇಲ್ವೋ? ಏನು ಮುದುಕಾದ ಬಳಿಕ ಛಲೋ ಇಲ್ವೋ? ಏನು ಉಣ್ಣಾಗ ಛಲೋ ಇಲ್ಲೋ? ಮಲಗಾಗ ಛಲೋ? ಯಾವಾಗ ಛಲೋ ಇಲ್ಲ? ಏನು ಛಲೋ ಇಲ್ಲ? ಏನು ನಿನಗೆ ಏನಾರೇ ಬೈದಾನಂತೂ ಛಲೋ ಇಲ್ವೋ? ಹೇಳು, ಎಲ್ಲದ? ನಾವು ಬಹಳ ಕಾಳಜಿಯಿಂದ ಮಾತನಾಡೋದು ಬಹಳ ಕಡಿಮೆ. ಅದಕ್ಕೆ ಅವ್ರು ಹೇಳಿದರು, ಸತ್ಯ ಇದ್ದರೆ ಮಾತಾಡು, ಅದು ಧರ್ಮ ಇದ್ದರೆ ಆಚರಿಸು. ಸತ್ಯ ಇಲ್ಲ ಹೇಳಬೇಡ, ಧರ್ಮ ಇಲ್ಲ ಮಾಡಬೇಡ. ಎರಡೆಷ್ಟು ಛಲೋ ಇಲ್ಲ? ಇದು ಮಾಡಬೇಡ. ಸತ್ಯಂ ವದ, ಇನ್ನೊಂದು ಧರ್ಮಂ ಚರ. ಬಹಳ ಪ್ರಸಿದ್ಧ ಇವೆರಡು. ಎರಡರಲ್ಲಿ ಎಲ್ಲ ನೀತಿಶಾಸ್ತ್ರದ ಸೂತ್ರಗಳು. ಧರ್ಮಂ ಚರ, ಮಾಡು, ಏನು ಮಾಡಬೇಕೋ ಅದನ್ನೇ ಮಾಡು. ಅದು ಯೋಗ್ಯ ಇರಬೇಕು, ನಿನಗೆ ಉಪಯೋಗ ಆಗಬೇಕು, ಅನ್ಯರಿಗೆ ಉಪಯೋಗ ಆಗಬೇಕು, ಜಗತ್ತನ್ನು ಕೆಡಿಸಬಾರದು. ಅಂಥದ್ದೇನರೇ ಮಾಡೋದಿದ್ದರೆ ಮಾಡು. ಧರ್ಮಂ ಚರ, ಒಳ್ಳೆಯದನ್ನು, ಧರ್ಮ ಅಂದರೆ ಒಳ್ಳೆಯದು, ಒಳ್ಳೆಯದನ್ನು ಮಾಡು. ಯಾವುದು ಒಳ್ಳೆಯದು? ಎದಿ ಕೇಳು, ಎದಿ ಹೇಳ್ತದೆ ಯಾವುದು ಚಲೋ ಯಾವುದು ಕೆಟ್ಟ. ಧರ್ಮಂ ಚರ, ಸತ್ಯಂ ವದ, ತಿಳಿದುಕೋ, ಸರಿಯಾಗಿ ತಿಳಿದುಕೋ, ಅರ್ಧಮರ್ಧ ತಿಳಿಯಬೇಡ, ಪೂರ್ಣ ತಿಳಿದುಕೊಳ್ಳಕ್ಕೆ ಸತ್ಯಂ ವದ. ಇಲ್ಲದೆ ಇದ್ದರೆ ನನಗೆ ಹಿಂಗೆ ಅನ್ನಿಸ್ತದ ಅಂತ ಹೇಳು, ಭಾಳ ಚಲೋ. ಅದು ನನಗೆ ಹಿಂಗೆ ಅನಿಸ್ಯದ, ಅದನ್ನು ಹೇಳ್ತೇನೆ. ಆಯಿತು, ನಿನಗೆ ಅನಿಸಿದ್ದು ನಿನಗೆ ಅಂತ ನಮಗೆ ಬಿಡಲಿಕ್ಕಾಗ್ತದೆ. ಇದು ಪದ್ಧತಿ. ಸತ್ಯಂ ವದ, ಧರ್ಮಂ ಚರ. ಎಷ್ಟು ಚೆನ್ನಾಗಿಲ್ಲ? 2 ಸೂತ್ರಗಳಿವು. ನೀತಿ ಅಂದರೆ ಪ್ರಧಾನ ನೀತಿಗಳು ಇವು 2. ನೈತಿಕ ಉಪದೇಶ, ಎದೆಯಿಂದ ಬರುವಂಥ ಸುಂದರ ಉಪದೇಶ, ಸುಂದರ ಉಪದೇಶ. ಅವರಿಗೆ ಇವರಿಗೆ ಏನೂ ಕೇಳೋ ಪ್ರಶ್ನೆ ಇಲ್ಲ, ಎದೆ ಕೇಳ್ಕೋಬೇಕು. ಹೇಳಿಲ್ಲ, ದಾಸರೇ ಹೇಳ್ತಾರೆ, ಜನರೇನು ಬಲ್ಲರು ಒಳಗಾಗೋ ಕೃತ್ಯವ. ಮನವರಿಯದ ಕಳ್ಳತನವಿಲ್ಲವಲ್ಲ, ಜನರು ಮೆಚ್ಚುತ್ತೆ ನಿನ್ನ ಕೈಲಾಸಕ್ಕೆ ವೈವರೆ. ಮನಮೆಚ್ಚಿ ನಡೆಯದೆ, ಜನಮೆಚ್ಚಿ ನಡೆಯದೆ ಕೈಲಾಸಕ್ಕೆ ಒಯ್ತಾನೆ. ಜನರೇನು ಬಲ್ಲರು ಒಳಗಾಗೋ ಕೃತ್ಯ. ಮನವರಿಯದ ಕಳ್ಳತನ ಇಲ್ಲ. ಜನಮೆಚ್ಚಿ ನಡೆಯದೆ ಮನಮೆಚ್ಚಿ ನಡೆದರೆ ಮನದಾಣ್ಮ ಗುರುಸಿದ್ಧ ಒಲಿತಾನ. ಇಲ್ಲದೆ ಇದ್ದರೆ ಇಲ್ಲ. ಎಷ್ಟು ಚೆನ್ನಾಗಿ ಹೇಳಿ. ಇದು ನೀತಿಶಾಸ್ತ್ರ. ಎಷ್ಟು ಚಲೋದ. ಯಾರಿಗೆ ಇದು ಹೇಳಿ? ಯಾವ ಧರ್ಮದವರಿಗೆ, ಯಾವ ಪಂಥದವರಿಗೆ, ಎಲ್ಲಿ ಹೇಳಿ? ಇದು ಇಲ್ಲ ಅಂತ ತಿಳ್ಕೊಳ್ಳಿ, ಯಾವ ಧರ್ಮ ತಗೊಂಡು ಏನು ಮಾಡೋದು ಹೇಳಿ? ಅದು ಹಚ್ಚೋ ಧರ್ಮನೇ ಇರಲಿ, ಅರ್ಧ ಹಚ್ಚೋದ ಇರಲಿ, ಗಿರ್ದ ಹಚ್ಚೋದ ಇರಲಿ, ಮ್ಯಾಗ ಹಚ್ಚೋದಿರಲಿ, ಕೆಳಗೆ ಹಚ್ಚೋದಿರಲಿ, ಪ್ರಶ್ನೆ ಇಲ್ಲ. ಇದು ಸತ್ಯಂವದ ಧರ್ಮಂಚ, ಎಲ್ಲರೂ ಮಾಡಬೇಕಾದದ್ದು. ಎಲ್ಲ ಈಗದಾವಲ್ಲ, ಪಿತೃಧರ್ಮ, ಮಾತೃಧರ್ಮ, ಪುತ್ರ ಧರ್ಮ, ಇಲ್ಲ ನಾಗರಿಕರ ಧರ್ಮ,
ಇವೆಲ್ಲ ಧರ್ಮಗಳು. ಗುರು ಧರ್ಮ, ಶಿಷ್ಯ ಧರ್ಮ ಹೀಗಿರಬೇಕು. ಗುರು ಗುರುವಿನಂಗ ಇರಬೇಕು, ಶಿಷ್ಯ ಶಿಷ್ಯನಂಗ ಇರಬೇಕು, ರಾಜ ರಾಜನಂಗ ಇರಬೇಕು ರಾಜಧರ್ಮ, ಪ್ರಜೆಗಳು ಪ್ರಜೆಗಳಂಗ ಇರಬೇಕು ಪ್ರಜಾಧರ್ಮ. ಇದು ನೀತಿ ಇಲ್ಲೇ ಅಂತಲ್ಲ, ಜಗತ್ತನ್ನು ವ್ಯಾಪಿಸಿದೆ. ಇಂಥ ಅದ್ಭುತವಾದ ನೀತಿ. ಇದನ್ನು ಉಪೇಕ್ಷೆ ಮಾಡಿದರೆ ಬೆಳೆಯೋದಿಲ್ಲ, ಮನುಕುಲ ಬೆಳೆಯೋದಿಲ್ಲ. ಇರಬಹುದು, ಎಲ್ಲರೂ ಧರ್ಮವಂತರೇ ಇರಬಹುದು, ಧರ್ಮಾಚರಣೆ ಮಾಡ್ತಿರಬಹುದು. ಆದರೆ ನೈತಿಕ ಶಾಸ್ತ್ರ ಉಪೇಕ್ಷಿತ ಆಯಿತು, ಹೋಯಿತು. ಜಗತ್ತು ಬಹುದಿವಸ ಉಳಿಯೋದಿಲ್ಲ. ಜಗತ್ತು ನಿಂತಿದ್ದೇ ನೀತಿ ನಿಯಮಗಳ ಮ್ಯಾಲ. ಜಗತ್ತನ್ನು ನಿಯಂತ್ರಿಸೋದು ಜಾಗತಿಕ ನಿಯಮ. ಅಂಥವು ಲಾಸ್ ಆಫ್ ನೇಚರ್ ಅಂತ ನಾವೇನು ಕರಿತೇವೆ, ಅವು ಗ್ರಾವಿಟೇಷನ್ ಅದ ಇಲ್ಲ, ಅದಲ್ಲ. ಆ ಬಳಿಕ ಮೋಷನ್ ಅದ, ಲಾಸ್ ಆಫ್ ಮೋಷನ್. ಇವೆಲ್ಲ ಶಕ್ತಿಗಳು, ಇವೆಲ್ಲ ನಿಯತಿಗಳು. ಇದೇ ರೀತಿ ಸಾಗಬೇಕು, ಚಲನ ಸಹಿತ ಹೀಗೇ ಆಗಬೇಕು ಅಂತ ತಿಳಿದೇ ಜಗತ್ತೆಲ್ಲ ಇನ್ನೂ ಚಂದದ. ಚಲನ ಸಿಕ್ಕಂತೆ ಆಯಿತು. ಯಾವ ನಿಯಮವನ್ನು ಚಲನ ಅನುಸರಿಸದೇ ಇದ್ದರೆ ಆಗೋದಿಲ್ಲ. ಬೆಳಿಗ್ಗೆ ಎದ್ದು ಹೊರಟ ಮನುಷ್ಯ ಯಾವ ದಾರ್ಯಾಗ ಹೋಗಬೇಕು ನೇಮಿಲ್ಲೇನು. ಎದ್ದು ಕೂಡಲೇ ಯಾಕಡೆ ಹೋಗಬೇಕು, ಎದ್ದ ಕೂಡಲೇ ಬಹಳ ಆದರೆ ಗುಡಿಗೆ ಹೋಗಬೇಕು, ಎದ್ದ ಕೂಡಲೇ ಇದಕ್ಕೆ ಹೋದರೆ ಹೋಗು, ಸಾಯಂಕಾಲ ಹೋಗು, ಕನಿಷ್ಠ ಈ ಬೆಳಿಗ್ಗೆರೆ ಬೇಡ. ಬೆಳಿಗ್ಗೆರೆ ಅದೆಲ್ಲ ನಿನಗೇನರ ಮಾಡೋದು ಅಲ್ಲೇ ಮರಿಗೆ ಮಾಡು, ಹುಡುಗರ ಮುಂದರೆ ಮಾಡಬೇಡ. ಇವು ಸಣ್ಣ ನೇಮ ಅಲ್ಲ, ಇವಕ್ಕೇನು ದೊಡ್ಡ ಗ್ರಂಥ ಬೇಕೇನು? ಇದಕ್ಕೆ ದೊಡ್ಡದು MA PhD ಹಿಂಗೇನ್ರಿ ಕಲ್ತಿರ್ಬೇಕೇನು ಹೇಳಿ? ಸಣ್ಣ ಪುಟ್ಟ ಸಂಗತಿಗಳಿವ. ಆದರೆ ಇವೇ ಜೀವನವನ್ನು ಕಟ್ಟೋ ಸಂಗತಿಗಳು. ಇವು ಫೌಂಡೇಶನ್. ಮ್ಯಾಲೆ ಕಟ್ಟುವಾಗ ಎಷ್ಟು ಚಂದ ಕಟ್ಕೋತೇವೆ. ಫೌಂಡೇಶನದಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿ ಭದ್ರಗೊಳಿಸ್ತೇವೆ. ಅಲ್ಲಿ ಇಷ್ಟು ಕುಸರ ಪಸರ ಏನೂ ಇರುವುದಿಲ್ಲ. ಆದರೆ ಅದು ಫೌಂಡೇಶನ್ ಇಲ್ಲದೆ ಇದ್ದರೆ ಬಿಲ್ಡಿಂಗ್ಗಳು ಮ್ಯಾಗ ಭಾಳ ಚಂದ ಇರ್ತವೆ. ಈಗಿಲ್ಲೇನು ಈ ಬಿಲ್ಡಿಂಗ್ ಅದ, ಮ್ಯಾಗ ಎಷ್ಟು ಚಂದದ, ಬಣ್ಣ ಪಣ್ಣ ಶಿಸ್ತಾಗಿ ಎಲ್ಲ ಕೊಟ್ಟಾರೆ, ಎಷ್ಟು ಚಂದ ನಯವಾಗ್ಯದ. ನೀವು ಹಡ್ಡಿ ಆ ಫೌಂಡೇಶನ್ ತೆಗೆದ್ರೆ ಹಿಂಗದ, ಏನದ, ಅದಕ್ಕೆ ಯಾರೇ ಬಣ್ಣ ಕೊಟ್ಟಾರೇನು ಹೇಳಿ? ಫೌಂಡೇಶನ್ಕ್ಕೆ ಯಾರೇ ಬಣ್ಣ ಕೊಟ್ಟಾರೆ? ಅದೇನು ಪಾಯ ಅಂತ ಹಾಕ್ತಿರಲ್ಲ, ಏನು ಕೊಟ್ಟಾರೆ? ಅದು ಹೆಂಗದ, ಭದ್ರ ಇರಬೇಕಷ್ಟೆ. ಅಂಥ ಕಲ್ಲುಗಳನ್ನು ಹಾಕಿರ್ತವೆ, ಭದ್ರ. ಅವ ಹಿಡ್ಕೊಂಡು ಇಟ್ಕೊಂಡಿರ್ತಾವೆ. ಇವು ಚಂದ ಇರ್ತಾವಲ್ಲ, ಇವಕ್ಕೆ ಇಲ್ಲ. ಮ್ಯಾಗಿಂದು ಹೋದರೂ ಸಹಿತ ಕೆಳಗಿಂದು ಭೂಮಿಯೊಳಗಿರುವ ಪಾಯ ಹಂಗೆ ಇರ್ತದೆ. ಯಾಕೆ? ಇವರು ಸೂಕ್ಷ್ಮ ಇರ್ತಾರೆ ಮ್ಯಾಗಿನವರು, ಅವರು ಭದ್ರ ಇರ್ತಾರೆ. ಹಂಗೆ ಶಾಸ್ತ್ರಗಳು ಬದಲಾಕ್ಕವ. ಧರ್ಮಗಳು ಧರ್ಮಾಂತರ ಮಾಡೋದಲ್ಲೇನು, ಎಲ್ಲ ಧರ್ಮಗಳ ಬದಲಾಗ್ತವ, ನೀತಿ ಬದಲಾಗುತ್ತೆ. ಈಗ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ವಾದ ಅಂತ ತಿಳ್ಕೊಳ್ಳಿ, ಅವಾಗೇನು ಹೇಳೋದು ಹೇಳಿ? ಆವಾಗ ನೀತಿ ಮುಗಿತಪ್ಪ, ನಮ್ಮದು ನೀತಿ ಅವ್ರದ್ದು ಬೇರೆ, ನಮ್ಮ ನೀತಿ ಬೇರೆ. ಅವ್ರದ್ದು ಪ್ರಾಮಾಣಿಕ ನೀತಿ ಇತ್ತು, ನಾವೇನು ಅಪ್ರಾಮಾಣಿಕ. ಹಿಂಗೇನ್ರಿ ಅದ ಏನು? ನೀವು ಯಾವ ಧರ್ಮಕ್ಕೆ ಹೋಗ್ರಿ, ಆ ಧರ್ಮದಲ್ಲಿ ಸತ್ಯಂವದ ಧರ್ಮಂ ಚರ. ಇದು ಎರಡು ಇಲ್ಲದೆ ಇದ್ದರೆ ಯಾವ ಧರ್ಮಕ್ಕೆ ಹೋಗ್ಯಾರೆ ಏನು ಮಾಡೋದು? ಇವು ಎರಡು ಇದ್ದರೆ ಯಾವ ಧರ್ಮಕ್ಕೆ ಹೋಗುವ ಅವಶ್ಯಕತೆ?
ಇಲ್ಲ, ಇವೇ ಧರ್ಮದ ಆಧಾರಗಳು. ನೀತಿಗೆ ಎಷ್ಟು ಪ್ರಾಧಾನ್ಯತೆ ಅದು ನಾವು ನೋಡ್ತೇವಲ್ಲ. ಆಚಾರ ಪರಮೋ ಧರ್ಮ ಹೇಳಿದರು ವ್ಯಾಸ ಮಹರ್ಷಿಗಳು. ಆಚಾರ ಪರಮೋ ಧರ್ಮ. ಏನು ನಡತೆ ಅದ, ನೀತಿ ಅದ, ಅದು ಪರಮಧರ್ಮ. ಆಚರಣ ಅದ ಶ್ರೇಷ್ಠವಾದ ಧರ್ಮ. ಅದನ್ನು ಧರ್ಮಾಂತರ ಮಾಡಲಿಕ್ಕೆ ಬರೋದಿಲ್ಲ. ಯಾವ ಧರ್ಮಕ್ಕೆ ಹೋದರೂ ಮತ್ತು ಅದನ್ನೇ ಮಾಡಬೇಕು. ಈಗ ಬೇಕಾದ ಧರ್ಮಕ್ಕೆ ಹೋಗ್ರಿ, ಮತ್ತು ಅದನ್ನೇ ಮುಖ ತಕ್ಕೋಬೇಡ ಅಂತ ಹೇಳ್ತಾರೆ. ಈಗ ನಿಮ್ಮ ಧರ್ಮದಾಗ ಏನು ಹೇಳಿದ್ರು, ಸ್ನಾನ ಮಾಡಬೇಕು ಎದ್ದು ಕೂಡಲೇ, ಅಥವಾ ಮುಖಾರೆ ಸ್ವಚ್ಛ ತಕ್ಕೋಬೇಕು, ಸ್ವಚ್ಛ ಬಟ್ಟೆ ಹಾಕೋಬೇಕು, ಆನಂದವಾಗಿ ಮುಖ ಚೆನ್ನಾಗಿದ್ದರೆ ಹೊರಗೆ ಹೋಗಬೇಕು ಅಂತ ಹೇಳ್ಯಾರ. ಇಲ್ಲೇನು ಒಂದು 3-4 ಮಾತು ಹೇಳ್ತಾರೆ. ಎದ್ದು ಕೂಡಲೇ ಸ್ವಚ್ಛತಾ, ಆ ಬಳಿಕ ಸ್ನಾನ ಅಥವಾ ಮುಖಮಾರ್ಜನ ಅಥವಾ ಸ್ವಚ್ಛತೆ, ಆ ಬಳಿಕ ಸ್ವಚ್ಛ ಬಟ್ಟೆ ಹಾಕ್ಕೊಳ್ಳೋದು, ಮುಖದ ಮೇಲೆ ಒಂದಿಷ್ಟು ಪ್ರಸನ್ನತೆ ಇಟ್ಕೊಂಡು ಹೊರಗೆ ಹೋಗು, ನಿನ್ನ ಕೆಲಸ ಅಕ್ಕ. ಇದು ನೀತಿ. ಈಗ ನಾನು ಈ ಧರ್ಮಾಂತರ ಮಾಡೇನಿ, ಹಿಂಗಾಗೋದಿಲ್ಲ, ಹಿಂಗಾಗೋದಿಲ್ಲ. ಮತ್ತೇನು ಮಾಡೋದು? ಏನು ಮಾಡೋದು ಹೇಳು? ಸ್ನಾನ ಮಾಡಂಗಿಲ್ಲ, ಮುಖ ತೊಳೆಂಗಿಲ್ಲ, ನಗು ಆಗಂಗಿಲ್ಲ, ಹೊರಗೆ ಬಂದೇ ಬಿಡ್ತೀನಿ ಅಂದರೆ ಏನು? ಇದಕ್ಕೆ ಧರ್ಮಾಂತರ ಅಂತಾರೆ. ಧರ್ಮದ ಸಾರ ಅದು ನೀತಿಶಾಸ್ತ್ರ. ನೀತಿಶಾಸ್ತ್ರ ಅದು ಯಾವ ಧರ್ಮಕ್ಕೂ ಸೀಮಿತ ಅಲ್ಲ. ಹೇಳಿ, ಸತ್ಯ ನುಡಿ ಅಂತ ಹೇಳೋದು ಯಾವ ಧರ್ಮದಲ್ಲಿ ಇಲ್ಲ. ಅಥವಾ ಅದನ್ನು ತೆಗೆದು ಹಾಕಿದ ಬಳಿಕ ಧರ್ಮರೆಯಲ್ಲಿ ಇರ್ತಾವ. ಎಷ್ಟು ಮಹತ್ವದ್ದು ನೀತಿಶಾಸ್ತ್ರ. ಇಂಥ ನೀತಿಶಾಸ್ತ್ರವನ್ನು ನಾವು ತಿಳಿದುಕೊಳ್ಳೋದು, ರೂಢಿಸೋದು. ಎಲ್ಲ ಶಾಸ್ತ್ರಗಳು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ ನೀತಿಶಾಸ್ತ್ರ ಬಹಳ ಪ್ರಧಾನವಾದದ್ದು. ನಾವು ನೋಡ್ದೇವಲ್ಲ, ಇದು ಹೆಂಗದ ಅಂದರೆ ಮೂಲ ಇದ್ದಂಗೆ, ಆಧಾರ ಇದ್ದ ಹಾಗೆ.